ಬಲರಾಮನ ದಿನಗಳು ಚೈತನ್ಯ ನಿರ್ದೇಶನ ಮಾಡಿರೋಂಥ ಒಂದು ಅದ್ಭುತವಾದ ಮತ್ತೊಂದು ಅಂಡರ್ವರ್ಲ್ಡ್ ಸಿನಿಮಾ. ಕ್ಲಾಸಿಕ್ ಅನಿಸುತ್ತೆ, ಬಟ್ ಅಗೇನ್ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅನಿಸುತ್ತೆ. ಚೈತನ್ಯ ಒಂದು 30 ವರ್ಷದ ಪರಿಚಯ ಇನ್ನೂ ಚೇಂಜೇ ಆಗಿಲ್ಲ, ಅಂದರೆ ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ. ಸೊ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೆ, ಅದನ್ನು ಭಿನ್ನವಾಗಿ ಕತೆ ಕಟ್ಕೊಡೋ ಮೂಲಕ ಸಿನಿಮಾ ಗೆದ್ದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಫೋಟೋಗ್ರಫಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಷನ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಎಲ್ಲವೂ ಅಚ್ಚುಕಟ್ಟಾಗಿದೆ. ದಯವಿಟ್ಟು ನೋಡಿಲ್ದಿರೋರು ಬಂದು ಸಿನಿಮಾ ನೋಡಿ. 80-90ರ ದಶಕದ ಬೆಂಗಳೂರು ನಿಮಗೆ ದರ್ಶನ ಆಗುತ್ತೆ, ಅವತ್ತಿನ ಜನಜೀವನ ನಿಮಗೆ ದರ್ಶನ ಆಗುತ್ತೆ, ರೌಡಿಸಮ್ ಇರ್ಬೋದು, ಎಲ್ಲವೂ. ಸೊ ಎಲ್ಲವೂ ಚೆನ್ನಾಗಿದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಿ, ಚೈತನ್ಯಗೆ ಒಳ್ಳೆಯದಾಗಿ. ಥ್ಯಾಂಕ್ ಯು. ಬಲರಾಮನ ದಿನಗಳು. ಮೊದಲನೇದಾಗಿ ಇವತ್ತು ಸಿನಿಮಾ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಈ ಸಿನಿಮಾನಲ್ಲಿ ಒಂದು ಅದ್ಭುತವಾದ ಕಂಟೆಂಟ್ ಇದೆ. ಕಂಟೆಂಟ್ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಅನ್ನೋದಕ್ಕೆ ಐ ಥಿಂಕ್ ದಿಸ್ ಒನ್ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ, ಈ ಸಿನಿಮಾನ ಬಂದು ನೋಡಿ. ಆ್ಯಂಡ್ ಚೈತನ್ಯ ಸರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಒಂದು ಅದ್ಭುತವಾದ ಮೇಕಿಂಗು, ಒಂದು ಕ್ಲಾಸಿಕ್ ಅಂಡರ್ವರ್ಲ್ಡ್ ಸ್ಟೋರಿ ಅಂತಲೇ ಹೇಳ್ಬೋದು. ಇಲ್ಲೋ ಒಂದು ಕಡೆ ಒಂದು ಸೆಂಟಿಮೆಂಟ್, ಒಂದು ಸಿನಿಮಾಗೆ ಒಂದು ಸೆಂಟಿಮೆಂಟ್ ಎಷ್ಟು ಮುಖ್ಯ ಅಂದರೆ, ಒಂದು ಕ್ಲೈಮ್ಯಾಕ್ಸಲ್ಲಿ ಸೆಕೆಂಡ್ ಹಾಫಲ್ಲಿ ಜನ ಥಿಯೇಟ್ರಿಂದ ಎದ್ದೋದಾಗ ಆ ಟೈಮಲ್ಲಿ ಒಂದು ತುಂಬ ಒಂದು ರಾ ಸೆಂಟಿಮೆಂಟ್ ಅಂತ ಒಂದಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರಾದ ಬ್ರದರ್ ವಿನೋದ್ ಪ್ರಭಾಕರ್ ಅವರ ಒಂದು ಪರ್ಫಾರ್ಮೆನ್ಸು, ಐ ಥಿಂಕ್ ಪ್ರತಿಯೊಂದು ಸಿನಿಮಾನಲ್ಲೂ ಮಾದೇವ ಆದಮೇಲೆ ಮತ್ತೆ ಈ ಸಿನಿಮಾ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ಗೆ ಒಂದು ಒತ್ತು ಕೊಟ್ಟು ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನು ಅಷ್ಟು ಚೆನ್ನಾಗಿ ಬಂದಿದೆ. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಯಾರ್ಯಾರು ಸಿನಿಮಾ ನೋಡಲಿಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ, ಯಾಕಂದರೆ ಒಂದು ಕೊಡ್ತಾ ಇದೆ ಸಿನಿಮಾ ಜನ ಬರ್ತಿಲ್ಲ ಅಂತ. ಬಟ್ ಈ ಥರ ಕಂಟೆಂಟು ಬಂದಾಗ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು.